ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಯೊಂದು ಸಾಕಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಗೋಧ್ರಾ ರೀತಿ ಘಟನೆಗಳು ನಡೆಯುತ್ತೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಬಿಕೆ ಹರಿಪ್ರಸಾದ್ ನೀಡಿದ್ದಾರೆ. ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮಾಜಿ ಶಾಸಕ ಯತೀಂದ್ರ. ಚುನಾವಣೆ ಬಂದಾಗ ಬಿಜೆಪಿ ಏನ್ ಬೇಕಾದ್ರೂ ಗಿಮಿಕ್ ಅನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ ಯತೀಂದ್ರ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ಮಾಡಿತು. 2014ಕ್ಕೂ ಮುಂಚೆ ಗೋಧ್ರಾ ಹತ್ಯಾಕಾಂಡ ಮಾಡಿ ಬಂದ್ರು. ಈ ಘಟನೆಗಳ ಹಿನ್ನೆಲೆ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ಯತೀಂದ್ರ ಹೇಳಿದ್ದಾರೆ. ಬಿಜೆಪಿ ಅವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದ್ರು. 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಪ್ರತಿ ಸಲ ಬಂದಾಗಲೂ ಕೂಡ ಅವ್ರಿಗೆ ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನು ಮಾಡಿರೋದು ನೋಡಿ ಬಿಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರ್ಬೋದು. ಈ ಬಾರಿ ರಾಮ ಮಂದಿರ ಎಲ್ಲರಿಗೂ ಸೇರಿದ್ದು, ಎಲ್ಲ ಹಿಂದೂಗಳಿಗೂ ಸೇರಿದ್ದು, ಯಾವುದೋ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ. ಆದರೆ ಅದನ್ನು ಒಂದು ಪಕ್ಷದ ಕಾರ್ಯಕ್ರಮ ಥರ ಮಾಡಿಕೊಂಡು ತಾವೇ ಏನೋ ಮಂದಿರ ಕಟ್ಟಿಸಿರೋ ರೀತಿ ಮಾಡಿ ಅದರ ರಾಜಕೀಯ ಲಾಭ ಪಡಿಸ್ಕೊಳ್ತಿದ್ದಾರೆ. ಸೊ ಅದು ತಪ್ಪು. ಧರ್ಮನ ಆಗಲಿ ದೇವ್ರನ್ನಾಗಲಿ ಯಾವತ್ತೂ ಕೂಡ ಧರ್ಮಕ್ಕೆ ರಾಜಕೀಯಕ್ಕೆ ಉಪಯೋಗಿಸ್ಕೋಬಾರ್ದು. ಆ ಕೆಲಸ ಬಿಜೆಪಿ ಅವರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಹ್ವಾನ ಕೊಟ್ಟಿಲ್ಲ ಸರ್ ವಿಚಾರ. ಅವರು ಹೇಳಿದ್ನಲ್ಲ, ಅದು ರಾಜಕೀಯವಾಗಿ ಅದನ್ನು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಯಾರ್ಯಾರಿಗೂ ಬೇಕು, ತಮ್ಮ ರಾಜಕೀಯ ಅನುಕೂಲಕ್ಕೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಆಹ್ವಾನ ಕೊಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಮಾಡಲಿ, ಬಟ್ ಜನ ನೋಡ್ತಾರೆ. ಧರ್ಮ ಮುಖ್ಯ ಅಲ್ಲ, ಸರ್ಕಾರಗಳಿರೋದು ಜನರ ಕೆಲಸ ಮಾಡೋದಕ್ಕೋಸ್ಕರ. ಸೊ ಜನರ ಕೆಲಸದ ಯಾರು ಮಾಡ್ತಾರೆ, ಜನರ ಪರವಾಗಿ ಯಾರು ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.